ರೈತರು ಸಂಘಟಿತರಾದಾಗ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ. ದೇವಪ್ಪ ಸೋಬಾನದ ಇದೇ ಜನವರಿ 26ರಂದು ನಡೆಯುವ ನೂತನ ಪದಾಧಿಕಾರಿಗಳ ಪದಗ್ರಹಣದ ಸುದ್ದಿಗೋಷ್ಠಿಯಲ್ಲಿ ಸೋಬಾನದ ಹೇಳಿಕೆ. ಕುಕನೂರು ತಾಲೂಕಿನ ರೈತರ ಹಲವಾರು ಬೇಡಿಕೆಗಳು ಕೇವಲ ಆಶ್ವಾಸನೆಗಳಲ್ಲಿ ಉಳಿಯುತ್ತಿದ್ದು, ಸರ್ಕಾರವಾಗಲಿ ಸಂಬಂಧಿಸಿ ಇಲಾಖೆಗಳಾಗಲಿ ರೈತರಿಗೆ ಸ್ಪಂದಿಸದೆ ನಿರ್ಲಕ್ಷಿಸುತ್ತಿದೆ. ಆದ್ದರಿಂದ ಮೊದಲು ರೈತರು ಸಂಘಟಿತರಾಗಬೇಕಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಕುಕನೂರು ತಾಲೂಕಾಧ್ಯಕ್ಷ ದೇವಪ್ಪ ಸೋಬಾನದ ಹೇಳಿದರು. ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶುಕ್ರವಾರದಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದೇ ಜನವರಿ 26ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ನಾರಾಯಣ ರೆಡ್ಡಿ ಬಣದ ಕುಕನೂರು ನೂತನ ತಾಲೂಕಾ ಘಟಕ ಮತ್ತು ನಗರ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರೈತ ಸಮಾವೇಶವು ಸ್ಥಳೀಯ ಅನ್ನದಾನೀಶ್ವರ ಮಠದಲ್ಲಿ ಅಂದು ಬೆಳಗ್ಗೆ ಜರುಗಲಿದೆ ಎಂದು ತಿಳಿಸಿದರು. ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಜೀರಸಾಬ ತಳಕಲ್ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕೊಪ್ಪಳ ಅಭಿನವ ಶ್ರೀಗಳು ವಹಿಸಲಿದ್ದು, ಸಾನ್ನಿಧ್ಯವನ್ನು ಅನ್ನದಾನೀಶ್ವರ ಮಠದ ಮಹಾದೇವ ಶ್ರೀಗಳು ವಹಿಸಲಿದ್ದಾರೆ ಎಂದರು. ಈ ವೇಳೆ ಯಲಬುರ್ಗಾ ತಾಲೂಕಾಧ್ಯಕ್ಷ ಮಂಜುನಾಥ ಚೆಟ್ಟಿ ಮಾತನಾಡಿ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯಾಧ್ಯಕ್ಷರಾದ ವಿ.ಆರ್. ನಾರಾಯಣ ರೆಡ್ಡಿ, ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರುಳಿ ವಹಿಸುವರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ, ಮಾಜಿ ಸಚಿವರಾದ ಹಾಲಪ್ಪ ಆಚಾರ, ಅಮರೇಗೌಡ ಬಯ್ಯಾಪುರ, ಮುಖಂಡರಾದ ನವೀನ ಗುಳಗಣ್ಣವರ್, ಕಳಕನಗೌಡ, ಕಲ್ಲೂರ ಇವರೆಲ್ಲರೂ ನೆರವೇರಿಸುವರು ಎಂದು ತಿಳಿಸಿದರು. ನಂತರ ಕಳಕಪ್ಪ ಕ್ಯಾದಗುಂಪಿ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಅವಳಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಗಣ್ಯರು, ಮುಖಂಡರು, ಗುತ್ತಿಗೆದಾರರು, ಪಟ್ಟಣ ಪಂಚಾಯತ, ಗ್ರಾಮ ಪಂಚಾಯತ ಅಧ್ಯಕ್ಷರು, ಸದಸ್ಯರು, ವರ್ತಕರು, ಉದ್ದಿಮೆದಾರರು, ಮಹಿಳಾ ಸಂಘಟನೆಯವರು ಆಗಮಿಸಲಿದ್ದು, ತಾಲೂಕಿನ ಸರ್ವ ರೈತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಮತ್ತು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರುಳಿ, ಗೌರವಾಧ್ಯಕ್ಷ ಶರಣಪ್ಪ ಚಂಡೂರ, ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಚಂಡೂರ, ತಾಲೂಕಾಧ್ಯಕ್ಷ ಮಲ್ಲಪ್ಪ ಚಳ್ಳಮರದ, ಉಪಾಧ್ಯಕ್ಷ ಹನುಮಪ್ಪ ಮರಡಿ, ನಗರ ಘಟಕ ಅಧ್ಯಕ್ಷ ಶಿವು ಬಂಗಿ, ಬಸವರಾಜ ದಿವಟರ್, ಶರಣಪ್ಪ ಯತ್ನಟ್ಟಿ, ಉಮೇಶ ಬೆದವಟ್ಟಿ, ಚಂದ್ರು ವಸ್ತ್ರದ, ಶಿವಪ್ಪ ಸಂದಿಮನಿ ಸೇರಿದಂತೆ ಇನ್ನಿತರ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ತಡೆಯಬೇಕಂತ ಒಂದು ರೈತ ಸಂಘ ರಚನೆ ಮಾಡಬೇಕು. ಯಾವುದೋ ಉದ್ದೇಶಪೂರ್ವಕ್ಕಾಗಲಿ, ಯಾವುದೇ ತಮ್ಮ ಸ್ವಾರ್ಥಕ್ಕಾಗಲಿ ಯಾವ ರೈತರು ಆ ಥರ ಯಾವುದೂ ಆಸೆ ಇಟ್ಟರೆ ನಾವು ಈ ಒಂದು ಬಾಡಿ ರಚನೆ ಮಾಡಬೇಕಲ್ಲ, ಪದಗ್ರಹಣ ಮಾಡೋಕ್ಕಿಲ್ಲ. ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ಆಗ್ತಕ್ಕಂಥ ರೈತರಿಗೆ ಅನ್ಯಾಯನ ನೋಡಲಾರ್ದ ನಾವು ಈ ಒಂದು ಸಂಘ ರಚನೆ ಮಾಡಬೇಕು. ನಮ್ಮ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ತಡೆ ಹಿಡಿಬೇಕು. ಆಮೇಲೆ ಈ ಒಂದು ಸಂಘ ಮಾಡ್ತಾರೆ ನಾವು ಯಾವತ್ತೂ ರಾಜಕಾರಣಿಗಳ ಹತ್ರ ಆಗಲಿ, ಅವರು ಇದೇನು ವರ್ತಕರ ಹತ್ರ ಆಗಲಿ ಯಾರತ್ತೂ ಹೋಗಿ ನಾವು ಯಾವುದೋ ಒಂದು ಪೈಸಾ ಡೊನೇಷನ್ ನಾವು ಕಲೆಕ್ಷನ್ ಮಾಡಿಲ್ಲ. ನಾವು ರೈತರುಗಳು ಹಾಕ್ಕೊಂಡಿವಿ, ಸಾಕು ನಮ್ಮ ಕೈಲಿ ಅವಶ್ಯ ಎಷ್ಟು ಆಗುತ್ತೆ ಅಷ್ಟು ಹಾಕ್ಕೊಂಡು ನಾವು ತಾಲೂಕು ಬಾಡಿ ರಚನೆ ಮಾಡಕತ್ತೀವಿ. ಮಾಡೋಕ್ಕಾದ ಉದ್ದೇಶ ಇಷ್ಟ. ರೈತರಿಗೆ ನಮ್ಮ ಊರಲ್ಲಿ ಸಾಕಷ್ಟು ಅನ್ಯಾಯ ಆಗ್ತದೆ. ಯಾರೂ ಒಬ್ಬರು ಕೇಳೋದಿಲ್ಲ. ಈ ಹಿಂದೇನೋ ಗಾಡಿ ಮಾಡಿದ್ರು, ಅವ್ರು ಏನೋ ಸ್ವಲ್ಪ ಸರಿಗೆ ಯಾವ ರೈತರಿಗೆ ಯಾವ ಗಮನ ಕೊಡಲಿಲ್ಲ. ರೈತರಿಗೆ ಆಗ್ತಕ್ಕಂಥ ಅನ್ಯಾಯನ ಕೇಳಿಲ್ಲ. ಆ ಅನ್ಯಾಯ ತಡೆ ಹಿಡಿಬೇಕನ್ನ ಒಂದು ಬೆಲೆ ಬಂದು ಒಕ್ಕಟ್ಟಾಗಿ ಅಂದಪ್ಪ ಉಳಿಯೋರ ಮುಖಾಂತರ ನಾವು ಅಂದಪ್ಪ ಉಳಿಯೋರು ಕೂಡ ಹೇಳಿ, ಅಂದಪ್ಪ ಉಳಿಯೋರ ನಾವು ಮಾಡ್ಬೇಕಂತೀವಿ. ನಮ್ಮ ಹತ್ರ ನಾವು ನಮ್ಮಲ್ಲಿ ನಮ್ಗೆ ಈ ಬಾಡಿ ಮಾಡಿ ಕುತ್ಕೊಳ್ಳೋದು ಇವ್ರನ್ನೆಲ್ಲರೂ ನಾವು ಕಟ್ ಮಾಡ್ಕೊಂಡು ಅಂದಪ್ಪವ್ರಿಗೆ ಹೇಳಿ ಅಂದಪ್ಪರ ನಾವು ಬರ್ತೀವಿ, ಯಾವ ಥರ ಸಪೋರ್ಟ್ ಕೊಡ್ತೀವಿ ಅಂತ ಬಾಡಿಗೆ ಕಾರಣ. ಯಾಕಂದ್ರೆ ತಾರತಮ್ಯ ಆದ್ರೆ ನಮ್ಮ ಹತ್ರ ನಡೆಯಲ್ಲ. ವರ್ತಕರು ಹೋಗ್ತಾರೆ ಕೆಲವು ಹೋಗಿ ಹೊರಗಿನ ಮಾತಾಡ್ಕೊಂಡು ಈ ಥರ ನಡೆದಿರ್ಬೇಕಂದ್ರೆ ನಡೆದವು ಸರ್ ಆಲ್ರೆಡಿ ಬಸ್ಸಲ್ಲಿ ಬಂದವು. ಆ ಥರ ನಮ್ಮಲ್ಲಿ ಆಗಬಾರ್ದು. ಹಂಗಿದ್ರೆ ನಾವು ರೈತ ಸಂಘ ಕಟ್ಟಕ್ಕೆ ರೆಡಿ. ಅಲ್ಲಿ ಹೋಗಿ ನಮ್ಮದು ಒಬ್ಬರು ಬರಬಾರ್ದು. ರೈತ ಸಂಘ ಈ ಥರ ಮಾಡೋಣ, ವರ್ತಕರಾಗಲಿ, ರಾಜಕೀಯರಾಗಲಿ, ಬ್ಲಾಕ್ ಮೇಲ್ ಮಾಡೋದಾಗಲಿ, ದುಡ್ಡು ಐತಿ ಮಾಡೋದಾಗಲಿ, ನಾವು ಫೈಟ್ ಮಾಡ್ತೀವಿ, ಅದು ಮಾಡ್ತೀವಿ, ದುಡ್ಡು ಐತಿ ಅಂದು ಈ ಥರ ಎಷ್ಟು ಆಗ್ಯಾವ. ಇಂಥವು ನಡಿಬಾರ್ದು ಅನ್ನಪ್ಪರ. ಆಗಿದ್ರೆ ನಾವು ಕರಿ ಇಲ್ಲ, ನಾವು ಕರಿಬಾರ್ದು ಅಂತ ನಾವು ಎಲ್ಲ ಜನ ನಾವು ಕೇಳ್ಕೊಂಡಿದ್ವಿ. ಹಿಂಗೆ ಮತ್ತು ರೈತರ ಸಮಾವೇಶವನ್ನು ಇದೇ ದಿನಾಂಕ 26/1/2025 ರವಿವಾರ ಸಮಯ ಬೆಳಿಗ್ಗೆ 11 ಗಂಟೆಗೆ ಕುಕನೂರಿನ ಮುಂಡರಗಿ ಶ್ರೀ ಅನ್ನದಾನೀಶ್ವರ ಶಾಖಾ ಮಠ ಕುಕನೂರು ಇಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಹಾಗೂ ಈ ಒಂದು ರೈತರ ಸಮಾವೇಶಕ್ಕೆ ನಮ್ಮ ಕುಕನೂರು ತಾಲೂಕಿನ 68 ಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ಅನ್ನದಾತರಿಗೆ ನಾವು ಈ ಮಾಧ್ಯಮದ ಮೂಲಕ ಒಂದು ಕರೆ ಕೊಡುವುದೇನೆಂದ್ರೆ, ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಸಕಲ ರೈತ ಬಾಂಧವರಲ್ಲಿ ನಾನು ಕಳಕಳಿಯಿಂದ ಒಂದು ಜಿಲ್ಲಾ ಕಾರ್ಯಾಧ್ಯಕ್ಷನಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಎಲ್ಲ ಪದಾಧಿಕಾರಿಗಳು ಹಾಗೂ 26ನೇ ತಾರೀಕಿನ ನಡೆಯುವಂಥ ಕಾರ್ಯಕ್ರಮ ನೂತನ ತಾಲೂಕಾ ಘಟಕದ ಅಧ್ಯಕ್ಷರ ಪದಗ್ರಹಣ ಮತ್ತು ನಗರ ಘಟಕದ ಪದಗ್ರಹಣ ಕಾರ್ಯಕ್ರಮವನ್ನು 26/5/2025 ಶ್ರೀ ಅನ್ನದಾನೇಶ್ವರ ಮಠದಲ್ಲಿ ಈ ಒಂದು ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತದೆ. ಹಾಗೂ ರಾಘಪ್ಪಜನ ಮಠದಿಂದ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ವೃತ್ತದ ಮುಖಾಂತರ ಅನ್ನದಾನೇಶ್ವರ ಮಠದವರೆಗೆ ಬೃಹತ್ ಮೆರವಣಿಗೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಈ ಅನ್ನದಾನೇಶ್ವರ ಮಠದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ರೈತ ಬಾಂಧವರು ಕೈ ಜೋಡಿಸಬೇಕು ಮತ್ತು ತಾಲೂಕಿನ ಎಲ್ಲ ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ.